ಸೈಬರ್ ಕ್ರೈಮ್ದು ಇಷ್ಟೇ ಲಾಸ್ಟ್ ಸಲ ಆಗಿತ್ತಲ್ಲ, ಅಲ್ಲಿ ಅದು ಸೋಷಿಯಲ್ ಮೀಡಿಯಲ್ಲಿ ಪ್ರತಿದಿನ ಬರ್ತಾನೆ ಇದೆ ಸರ್. ಈಗೇನು ಗೊತ್ತಾ, ನಿಮ್ಗೆ ನೇರವಾಗಿ ಹೇಳ್ತೀನಿ ಕೇಳಿ, ಅಲ್ಲಿ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ, ಎಷ್ಟೋ ಜನ ಅರ್ಥನೇ ಮಾಡ್ಕೊಳ್ಳ ಸರ್. ನಮಗೆ ಸುದೀಪ್ ಸರ್ ಜೊತೆ ಒಂದು ಪ್ರೀತಿಯ ಬಾಂಡಿಂಗ್ ಇದ್ದೇ ಇರುತ್ತೆ. ಎಲ್ಲ ಕಲಾವಿದರು ನಮ್ಮವರೇ ಸರ್, ದರ್ಶನ್ ಸರ್ ಕೂಡ ನಮ್ಮವರೇ. ಬಟ್ ಏನು ಅಂದರೆ ಅಲ್ಲೊಂದು ಸಂತಾಪ ಸಭೆ ನಡೀತಾ ಇತ್ತು, ಅದು ತುಂಬ ದೊಡ್ಡ ಕಾರ್ಯಕ್ರಮ. ಆ ಪ್ರೋಗ್ರಾಮಲ್ಲಿ ಎಲ್ಲರೂ ಒಂದು ಮನವಿ, ತಾಯಿ ಎಲ್ರಿಗೂ ತಾಯಿನೇ, ಸುದೀಪ್ ಸರ್ ಅವ್ರ ತಾಯಿ ಕೂಡ ನಮಗೆ ತಾಯಿ ಇದ್ದಂಗೆ. ನೀವೆಲ್ಲರೂ ಒಪ್ಕೊಳ್ಳೋದಾದ್ರೆ ಇವತ್ತು ಅವ್ರು ತೀರ್ಕೊಂಡಿದ್ದಾರೆ, ಆ ಸಾವು ಮುಗಿಸಿ ಇಲ್ಲಿ ಬಂದಿದ್ದೀನಿ, ಒಂದು ನಿಮಿಷ ಸಂತಾಪ ಹೇಳ್ಬೋದಾ ಅಂದೆ. ಅಲ್ಲಿ ಎದ್ದು ನಿಂತ್ಕೊಂಡು ಸಂತಾಪ, ಮಿನಿಸ್ಟ್ರು MLA ಎಲ್ಲ ಇದ್ದರು, ಒಂದು 20,000 ಜನ ಕ್ರೌಡ್ ಇದ್ದರು. ನಾನು ಕೇಳ್ಕೊಂಡ ತಕ್ಷಣ ಮಿನಿಸ್ಟ್ರು MLA ಎಲ್ಲರೂ ನಿಂತ್ಕೊಂಡು ಗೌರವ ತೋರಿಸ್ತಾಯಿದ್ರು. ತಕ್ಷಣ ಯಾರು ಸತ್ರ ನಮಗೇನು ಜೈ ಡಿ ಹಿಂಗೆ ಕೂಗೋಕ್ಕೆ ಶುರು ಮಾಡಿದ್ರು. ಆ ವಿಡಿಯೋ ಕೂಡ ಇತ್ತು, ನಾನು ಹಾಕಿದ್ದೆ. ಅದೆಲ್ಲ ಇಂಪ್ಯಾಕ್ಟ್. ಮೊನ್ನೆ ಬಿಡಿ, ಇದೇನಾಗುತ್ತೆ ಇನ್ಯಾವುದೋ ರೂಪ ತೊಳತ್ತೆ. ಎಲ್ರಿಗೂ ಒಂದೇ ಮಾತು ಹೇಳೋದು ಸರ್, ಪಾಪ ನಾನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಸರ್, ಅವರು ಪಾಪ ದರ್ಶನ್ ಸರ್, ನಾನು ಯಾರು ವಿರುದ್ಧನೂ ಕೊಟ್ಟಿಲ್ಲ ಸರ್. ಏನಾಗಿದೆ ವಿಡಿಯೋ ನೋಡಿ ಅವ್ರು ಡಿಸೈಡ್ ಮಾಡ್ತಾರೆ ಸರ್. ದೂರು ಅಂತ ಕನ್ಸಿಡರ್ ಮಾಡಬೇಡಿ ಸರ್, ನಾನು ಏನು ಹೇಳಲ್ಲ, ಇಷ್ಟೇ ಹೇಳೋದು. ಯಾರು ಮಾಡಿದಾರೆ ಒಂದು ಸ್ವಲ್ಪ ಹೊತ್ತು ಒಳಗೋಗ್ತಾರೆ. ಆ್ಯಂಡ್ ಇದಕ್ಕೂ ಮುಂಚೆ ಯಾರು ಸೋಷಿಯಲ್ ಮೀಡಿಯಲ್ಲಿ ಥ್ರೆಟ್ ಮಾಡಿದಾರೆ ಅದೆಲ್ಲ ಹೋಗ್ತಾರೆ. ಟ್ವಿಟರ್ಲಿ ಕೆಲವರು ಒಂದಷ್ಟು ಗ್ರೂಪ್ಗಳು ಮಾಡ್ಕೊಂಡಿದ್ದಾವೆ ಸರ್. ಇವರೆಲ್ಲ ಏನು ಗೊತ್ತಾ, ಒಂದು 2,000 ಅಥವಾ 1,500 ಗ್ರೂಪ್ ಮಾಡ್ಕೊಳ್ಳೋದು. ಆ ಗ್ರೂಪಲ್ಲಿ ಏನು ಕೆಲಸ ಅಂದರೆ, ಹೇಯ್ ಈ ಅಕೌಂಟ್ಲಿ ಮೆಸೇಜ್ ಬಂದೈತೆ, ಮಿಸ್ ಮಾಡದೆ ಪೋಸ್ಟ್ ಹಾಕೋರೆ, ಎಕ್ಸ್ಟ್ರೀಮ್ ನೆಗೆಟಿವ್ ಕಾಮೆಂಟ್ ಹಾಕಿ ಒಂದು ವೇವ್ ಬಿಲ್ಡ್ ಮಾಡಿ ಪಾಪ ಮಾಡ್ಕೊಂಡವ್ರು. ಇದು ನನಗೇನು ಅಂಥದ್ದೇನು ಎಫೆಕ್ಟ್ ಸರ್. ನಿಜ ಹೇಳಬೇಕು ಅಂದರೆ ಐ ಥ್ಯಾಂಕ್ಸ್ ಟು ನನ್ನ ಸಿನ್ಸಿಯರ್ ಥ್ಯಾಂಕ್ಸ್ ಟು ದರ್ಶನ್ ಸರ್ ಫ್ಯಾನ್ಸ್. ಯಾಕೆಂದರೆ ಅವ್ರು ಹಂಗಂದು ಒಂದನೇ ಹೊಸ ಕಾರ್ ತಾಳಂಗೆ ಮಾಡಿದ್ರು, ಹಂಗಂದು ಅಮೇರಿಕಾ ಅಕ್ಕ ಸಮ್ಮೇಳನ ಕಳಿಸ್ಕೊಟ್ರು. ಅವ್ರು ಹಂಗೆ ಬೈದುನೇ 3 ಹೊಸ ಸಿನಿಮಾ ನನಗೆ ಸಿಕ್ತು ಸರ್. ಅವ್ರು ಬೈದು DKD ಏನಿಷ್ಟು ಅಂದ್ರೆ ಎಲ್ಲ ಪೋಸ್ಟ್ಲು ಹಾಕಿ ಕಾಮೆಂಟ್, ಕನಿಷ್ಠ ಬೇರೆಯವ್ರಿಗೆಲ್ಲ 70-80 ಕಾಮೆಂಟ್ ಬಂದರೆ ನಂಗೆ 500-600 ಕಾಮೆಂಟ್ ಬರೋದು. ಸೊ ಹಿಂಗೆ ಹಾಕೋದ್ರಿಂದ ಭಾಳಷ್ಟು ಕಡೆ ಸಾಫ್ಟ್ ಕಾರ್ನರು ಬಂದೈತೆ ಸರಿ. ಅವ್ರು ಆಡೋ ಒಂಥತಿ ಇವ್ರು ಗೊತ್ತಿಲ್ಲದೆ ಒಂದಷ್ಟು ಒಳ್ಳೇದು ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಕಡಿಮೆ ಸರ್. ವಿದ್ಯೆ, ಜ್ಞಾನ ಎಲ್ಲವೂ ಬೇಕು, ವಿವೇಚನೆ 3 ಇಲ್ಲ. ಸ್ವಲ್ಪ ಅನ್ಎಜುಕೇಟೆಡ್ಗಳು ಹಂಗೆ ಮಾಡ್ತವೆ. ಸೊ ಸರ್, ನನ್ನ ಲಿಮಿಟ್ಸಲ್ಲಿ ಒಂದು ನಿಮಿಷ, ನನ್ನ ಲಿಮಿಟ್ಸ್ ಇನ್ಸ್ಪೆಕ್ಟ್ರು ಫರ್ದರ್ ಫಾಲೋ ಅಪ್ ಮಾಡಿ ಅಷ್ಟು ಜನಕ್ಕೆ ಈಗ ಆ್ಯಕ್ಷನ್ ತೊಗೊಂಡು ಈಗ ಸ್ವಲ್ಪ ಜನ ಸರ್. ಈಗ ನನ್ನ ಐಡಿಯಾ ಈ ಕೇಸಲ್ಲಿ ಒಂದು 50-60 ಜನ ಹೋಗ್ತಾರೆ ಸರ್, ಎಲ್ಲ ದಾಖಲೆಗಳು ಸಹಿತ. ಅವ್ರೇನು ಮಾಡ್ರು ಗೊತ್ತಾ ಸರ್, ಕೇಳೋದಕ್ಕೆ ಪೊಲೀಸ್ಗೆ ಫೋನ್ ಕೊಟ್ಟಿದ್ದೀನಿ, ಫರ್ದರ್ ಲೀಗಲ್ ಆ್ಯಕ್ಷನ್ ತೊಗೊಂಡಿದ್ದಾರೆ. DCP ಸರ್ಗೆ ಸ್ಪೆಷಲಿ ಥ್ಯಾಂಕ್ಸ್. ಯಾಕೆಂದರೆ ಖುದ್ದು ನೋಡಿ ಅವ್ರು ಯಾವುದೇ ಕಾರಣಕ್ಕೆ ಹಿಂಗೆ ಆಗಬಾರ್ದು, ಪ್ರಥಮ ಸೆಕ್ಯೂರಿಟಿ ಏನಾರು ಬೇಕಾ ಅಂತ ಕೇಳಿದ್ದಾರೆ. ನಾನು ಬೇಡ ಅಂತ ಹೇಳಿದ್ದೀನಿ, ಯೋಚನೆ ಮಾಡ್ತೀನಿ ಅಂತ. ಸೊ ಈಗ ನೆಕ್ಸ್ಟ್ ವೀಕ್ ನಂದು ರಿಲೀಸ್ ಇದೆ ಮೂವಿ, ಟ್ರೈಲರ್ ಲಾಂಚು. ಅದು ಏನೇನೋ ಪ್ರೆಷರ್ಲಿರ್ತೀವಿ ನಾವು. ಇವ್ರು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನೇರವಾಗಿ ಹೇಳ ಸರ್, ಹಿಂಗೆ ಹೇಳಬಾರ್ದು, ಬಟ್ ಹೇಳ್ತೀನಿ ಸರ್. ಇವತ್ತು ಸೀರಿಯಸ್ಲಿ ಸರ್, ನನಗೂ ಒಂದು ಆಸೆ ಇದೆ, ದರ್ಶನ್ ಸರ್ ಪ್ರಾಮಾಣಿಕವಾಗಿ ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಆರಾಮಾಗಿರಲಿ ನಂಗೆ ಆಸೆ ಇದೆ. ಅವ್ರು ಆರಾಮಾಗಿರೋಕ್ಕೆ ಈ ಅಂಧಾಭಿಮಾನಿಗಳು ಅವ್ರ ಬಿಡಲ್ಲ ಅನ್ನಂಗದೆ ಸರ್. ನಂಗೇನೋ ಅನಿಸ್ತಾ ಇದೆ, ಅವ್ರ ಪಾಡಿಗೆ ಅವ್ರು ಇರೋಕ್ಕೆ ಬಿಡಲ್ಲ. ಇದೆಲ್ಲ ಏನಾಗುತ್ತೆ ಗೊತ್ತಾ, ಕಾನೂನಲ್ಲಿ ರಾಂಗ್ ಇಂಪ್ಯಾಕ್ಟ್ ಬೀಳುತ್ತಪ್ಪ. ಈ ಥರ ಸೋಷಿಯಲ್ ಮೀಡಿಯಲ್ಲಿ ಥ್ರೆಟ್ಟಿಂಗ್ ಮಾಡೋದು ಹೊರಗಡೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಾರೆ, ಕಾನೂನು ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಅವ್ರಿಗೆ ಇನ್ನೂ ಸಮಸ್ಯೆ. ನನಗೆ ಅವ್ರ ಆಸೆ ಸರ್, ದೇವರಾಣಿಗೂ ಆಸೆ ಸರ್. ಪಾಪ ಹೆಂಗೋ ಚೆನ್ನಾಗಿರಲಿ ಸರ್ ದರ್ಶನ್ ಸರ್. ಆಗೋಯ್ತು, ಎಲ್ಲೋ ಏನೋ ಗಲಾಟೆ, ಅದೆಲ್ಲ ಪೊಲೀಸ್ ನೋಡ್ಕೋತಾರೆ, ದೇವರು ಭಗವಂತ ನೋಡ್ಕೋತಾನೆ, ಆಗೋಯ್ತು. ಪಾಪ 70 ಇಟ್ಕೊಂಡು ಆರಾಮಾಗಿರ್ತೀನಿ ಅಂದರು. ಈ ಪೆಂಗ್ ಮುಂಡೆ ಬಿಡ್ತಾ ಇಲ್ಲ ಸರ್. ಈ ಪೆಂಗ್ ಮುಂಡೆವೇ ಅವ್ರಿಗೆ ಮಾರ್ಕ್ ಆಯ್ತಾರೆ ಸರ್, ಬೇರೆ ಯಾರೂ ಅಲ್ಲ. ಯಾರೋ ಮಾಧ್ಯಮದವ್ರು ಅವ್ರ ಬಗ್ಗೆ ಹಾಕ್ಬಿಟ್ರು ನ್ಯೂಸು, ಅದೇನು ಮಾರಕ ಆಗಲ್ಲ ಸರ್. ಇನ್ಯಾರೋ ಬೈದ್ಬಿಟ್ರು ದರ್ಶನ್ ಸರ್ಗೆ ಏನೂ ಮಾರಕ ಅಲ್ಲ. ನಿಜವಾಗ್ಲೂ ದರ್ಶನ್ ಸರ್ಗೆ ಮಾರಕ ಅಂತ ಆಗೋದೇನು ಗೊತ್ತಾ, ಒಂದಷ್ಟು ಅಂಧಾಭಿಮಾನಿಗಳಿದ್ದಾವೆ, ಅವ್ರು ಮಾಡೋ ಪೆಕ್ಕರ್ ಕೆಲಸಗಳು. ನಾನು ಈಗಲೂ ಹೇಳೋದೇನು ಗೊತ್ತಾ ಸರ್, ನೀವು ಸಾಧ್ಯವಾರ ಸರ್ ಒಂದು ಸಲ ಇನಿಷಿಯೇಟಿವ್ ತೊಗೊಳ್ಳಿ. ಒಂದು 2,000-2,500 ಗ್ರೂಪ್ ಇದೆಯಂತೆ, ಭಾಳ ಮಾಡ್ಬಾರ್ದು. ಎಲ್ಲರದು ಲಿಸ್ಟ್ ಆಗೋಗ್ಬಿಟ್ಟವ್ರು ಸರ್, ಬೇಡ ಸರ್. ಇನ್ನು ಸೆನ್ಗೆ ಹೋಗಿದ್ದಾಗಿದೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.